ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಇದು ಆ್ಯಕ್ಚುಲಿ ನಿನ್ನೆ ಬಂದಿದ್ದು, ಇವತ್ತು ಬರ್ತೈತೆ. ಏನಪ್ಪ ಅಂತಂದ್ರೆ, ಸೂರ್ಯಕುಮಾರ್ ಯಾದವ್ ಅವರನ್ನು ಟೀಮ್ ಇಂಡಿಯಾದ T20ಯ ಹೊಸ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದೇ ತಿಂಗಳು ನಡೆಯುವ ಜುಲೈ 27ಕ್ಕೆ ನಡೆಯಲಿರುವ ಶ್ರೀಲಂಕಾ ವಿರುದ್ಧದ T20 ಸೀರೀಸ್ಗೆ 3 ಮ್ಯಾಚ್ ಸೀರೀಸ್ಗೆ ಸೂರ್ಯಕುಮಾರ್ ಯಾದವ್ ಅವರನ್ನು ಕ್ಯಾಪ್ಟನ್ಸಿಯಾಗಿ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ರೂ ಇವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದರು ಅಂತ ನನಗೆ ಗೊತ್ತಿಲ್ಲ. ಬಟ್ ಸೆಲೆಕ್ಟ್ ಮಾಡಿದ್ದೇ ನನಗೇನು ಬೇಜಾರಿಲ್ಲ, ಯಾಕಂದರೆ ಇವ್ರಿಗೂ ಅನುಭವ ಬೇಕು ಕ್ಯಾಪ್ಟನ್ಸಿಯಾಗಿ. ಯಾಕಂದರೆ ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿಯಲ್ಲಿ ಇವರು ಕ್ಯಾಪ್ಟನ್ಸಿ ಮಾಡ್ಬೋದಲ್ಲ, ಅದಕ್ಕಾಗಿ ಇವ್ರಿಗೆ ಅನುಭವ ಆಗಲಿ ಅಂತೇಳಿ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಋತುರಾಜ್ ಗಾಯಕ್ವಾಡ್ನ ಮತ್ತು ಅಭಿಷೇಕ್ ಶರ್ಮಾನ ಇಬ್ಬರನ್ನೂ ಡ್ರಾಪ್ ಮಾಡಿದ್ದಾರೆ ಈ T20 ಸೀರೀಸ್ಗೆ. ಶ್ರೀಲಂಕಾ ಕೂಡ ನಡೆಯೋ T20 ಸೀರೀಸ್ ಯಾಕೆ ಡ್ರಾಪ್ ಮಾಡಬೇಕಿತ್ತು? ಅವರಿಬ್ಬರು ಜಿಂಬಾಬ್ವೆ ಸೀರೀಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಭಿಷೇಕ್ ಶರ್ಮಾ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಮಿಡ್ಲ್ ಆರ್ಡ್ರಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಚೆನ್ನಾಗಿ ಆಟ ಆಡಿದ್ದಾರೆ. ಆದ್ರೂ ಅವ್ರನ್ನ ಡ್ರಾಪ್ ಮಾಡೋದು ಅವಶ್ಯಕತೆ ಏನಿತ್ತು? ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ. ಯಾಕಂದರೆ ಜಿಂಬಾಬ್ವೆಕ್ಕಿಂತ ಶ್ರೀಲಂಕಾ ಬೆಟರ್ ಟೀಮ್. ಕಂಪೇರ್ ಮಾಡಿದರೆ ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ಬಟ್ ಬೆಟರ್ ಟೀಮ್ ಜೊತೆ ಆಡ್ದಾಗ ತಾನೇ ಗೊತ್ತಾಗೋದು. ಆ ಪ್ರೆಷರು, ಆ ಸಿಚುವೇಶನು, ಆ ಕಂಡೀಷನ್ನು ಎಲ್ಲ ಬೇರೆ ಇರುತ್ತೆ. ನೀನು ಹೆಂಗೆ ಬೆಟರ್ ಟೀಮ್ ಜೊತೆ ನೀನು ಚೆನ್ನಾಗಿ ಆಡ್ತೀವಿ, ಅಷ್ಟು ಬೆಟರ್ ಪ್ಲೇಯರಾಗಿ ಹೊರಗೆ ಬರ್ತೀರಿ. ಹಾಗಾಗಿ ಈಗ ಅವರಿಬ್ಬರು ಫ್ಲೋನ ತಪ್ಪಿಸ್ದಂಗೆ ಆಗ್ಬಿಡ್ತು. ಅವ್ರಿಗೆ ಚಾನ್ಸ್ ಕೊಡಬೇಕಾಗಿತ್ತು ಆ್ಯಕ್ಚುಲಿ. ಯಾಕಂದರೆ ಚಾನ್ಸ್ ಕೊಟ್ಟಿದ್ದಿದ್ರೆ ಈ ಸೀರೀಸ್ ಹೆಂಗೆ ಆಡ್ತಾರೆ ಅನ್ನೋದು ಮೇಲೆ ಗೊತ್ತಾಗ್ಬಿಡ್ತಿತ್ತು. ಯಾಕಂದರೆ ಅವ್ರಿಗೆ ಆ ಪ್ರೆಷರ್ ಏನೋ ಅನ್ನೋದು ಗೊತ್ತಾಗೋದು. ಬೆಟರ್ ಟೀಮ್ ಜೊತೆ ಆಡಿದಾಗೆಲ್ಲ ಕಂಡೀಷನ್ನು ತುಂಬ ಟಫಾಗಿರ್ತವೆ, ಟಫ್ ಸಿಚುವೇಶನ್ ಇರ್ತವೆ. ಅವನ್ನ ಫೇಸ್ ಮಾಡೋದು ಅವ್ರು ಕಲಿತಿದ್ರು. ಬಟ್ ಈಗ ಅವರು ಹೋಗೋ ಫ್ಲೋನ ಇವರೇ ತಡೆದು ನಿಂದಿರಿಸಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಹಂಗೆ ಮಾಡಬಾರ್ದಾಗಿತ್ತು. ಅವ್ರಿಗೆ ಚಾನ್ಸ್ ಕೊಡಲೇಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಈಗ ತೆಗೆದಿದ್ದಾರೆ. ಈಗ ಉಳಿದ ಪ್ಲೇಯರ್ಸ್ ಹೆಂಗೆ ಆಡ್ತಾರೆ ಅನ್ನೋದು ನೋಡಬೇಕು ಅಷ್ಟೇ. ಇವಾಗ ಸೂರ್ಯಕುಮಾರ್ ಯಾದವ್ ಅವರು ಹೆಂಗೆ ಕ್ಯಾಪ್ಟನ್ಸಿ ಮಾಡ್ತಾರೆ ನೋಡಬೇಕು. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಲು ಹೊಸ ಚಾನಲ್ ಇದು, ಸಪೋರ್ಟ್ ಮಾಡಿ.